ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳಿಗೆ ಒಂದು ದೊಡ್ಡ ಶಾಕ್. ಹೌದು, ಕಿಂಗ್ ವಿರಾಟ್ ಕೊಹ್ಲಿ, ಇಂಡಿಯಾದ ಕ್ಯಾಪ್ಟನ್ ಆಗಿದ್ದ ವಿರಾಟ್ ಕೊಹ್ಲಿ ಅವರು ಇಂದು ಟೆಸ್ಟ್ ಕ್ರಿಕೆಟಿಂದ ವಿದಾಯ ಮಾಡೋ ಒಂದು ಸೂಚನೆಯನ್ನು ತೋರಿಸಿದ್ದಾರೆ. ಹೌದು, 2 ದಿನಗಳ ಹಿಂದೆ ರೋಹಿತ್ ಶರ್ಮಾ ಹಿಟ್ಮ್ಯಾನ್ ಅವರು ಟೆಸ್ಟ್ ಕ್ರಿಕೆಟ್ನಿಂದ ತಮ್ಮ ರಿಟೈರ್ಮೆಂಟನ್ನು ಸೂಚಿಸಿದ್ದರು. ಇದರ ಬೆನ್ನಲ್ಲೇ ಇಂಡಿಯಾದ ಟೆಸ್ಟ್ ಕ್ರಿಕೆಟ್ಗೆ ಕಾದಿದೆ ಶಾಕ್. ನಮ್ಮ ವಿರಾಟ್ ಕೊಹ್ಲಿ, ಕ್ರಿಕೆಟ್ ಲೋಕದ ಚಕ್ರವರ್ತಿ ವಿರಾಟ್ ಕೊಹ್ಲಿ ಅವರು ಇಂದು BCCI ಮೂಲಕ ತಮ್ಮ ರಿಟೈರ್ಮೆಂಟ್ ಬಗ್ಗೆ ಅವರೊಂದು ಹೇಳಿಕೆಯನ್ನು BCCIಯಲ್ಲಿ ಕೇಳಿದಾಗ BCCI ಅವರು ವಿರಾಟ್ ಕೊಹ್ಲಿ ಅವರ ರಿಟೈರ್ಮೆಂಟನ್ನು ಪರಿಶೀಲಿಸದೆ ಮತ್ತೊಮ್ಮೆ ಆಲೋಚಿಸಿ ಬರುವಂತೆ ಸೂಚಿಸಿದ್ದಾರೆ. ಹೌದು, ಇದರಿಂದ ಫ್ಯಾನ್ಸ್ಗಳಲ್ಲಿ ಒಂದು ಬೇಸರವಾದ ಸಂಗತಿ. ಹೌದು, ನಾನು ಕೂಡ ಒಂದು ವಿರಾಟ್ ಕೊಹ್ಲಿ ಫ್ಯಾನ್ ಆದ್ದರಿಂದ ನನಗೂ ಒಂದು ತುಂಬ ಬೇಸರವಾಗಿದೆ. ಅವರ ಫಿಟ್ನೆಸ್ ನೋಡಿದರೆ ಯಾರ ಹತ್ರ ಕೂಡ ಅಂಥ ಫಿಟ್ನೆಸ್ ಇಲ್ಲ. ಅವರೊಂದು ಆರಾಮವಾಗಿ 2-3 ವರ್ಷ ಟೆಸ್ಟ್ ಕ್ರಿಕೆಟಲ್ಲಿ ಅವರ ಒಂದು ರೆಕಾರ್ಡ್ ಆಗಿರ್ಬೋದು, ಮೈಲ್ಸ್ಟೋನನ್ನು ಹೆಚ್ಚು ಮಾಡುವ ಕೆಪಾಸಿಟಿ ಇರುವುದು ವಿರಾಟ್ ಕೊಹ್ಲಿ ಅವರಿಗೆ. ಮತ್ತು ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಆದರೆ ಇಂಡಿಯಾದ ಟೆಸ್ಟ್ ಕ್ರಿಕೆಟ್ಗೆ ಒಂದು ಭಾರಿ ಹೊಡೆತ ಅಂತ ಹೇಳ್ಬೋದು. 2 ದಿನಗಳ ಹಿಂದಷ್ಟೇ ರೋಹಿತ್ ಶರ್ಮಾ ಅವರು ರಿಟೈರ್ಮೆಂಟ್ ಸೂಚಿಸಿದ್ದಾರೆ. ಈಗ ವಿರಾಟ್ ಕೊಹ್ಲಿ ಅವರು ಕೂಡ ರಿಟೈರ್ಡ್ ಆದರೆ ಟೆಸ್ಟ್ ಕ್ರಿಕೆಟ್ಗೆ ಒಂದು ಲೆಜೆಂಡ್ ಪ್ಲೇಯರ್ಸ್ಗಳು ಯಾರು ಇರುವುದಿಲ್ಲ. ಆದ್ದರಿಂದ ಇನ್ಎಕ್ಸ್ಪೀರಿಯನ್ಸ್ ಎದ್ದು ಕಾಣ್ತದೆ. ಆದ್ದರಿಂದ ಒಂದು ವಿರಾಟ್ ಕೊಹ್ಲಿ ಅವರು 2-3 ವರ್ಷ ಟೆಸ್ಟ್ ಕ್ರಿಕೆಟ್ನಲ್ಲಿ ತಮ್ಮ ಒಂದು ಪ್ಲೇಯನ್ನು ತೋರಿಸಬೇಕು ಅಂತ ಅಭಿಮಾನಿಗಳ ಅಥವಾ ಫ್ಯಾನ್ಸ್ಗಳ ಪರವಾಗಿ ನಾನು ಕೇಳಿಕೊಳ್ತೇನೆ. ಮತ್ತು ವಿರಾಟ್ ಕೊಹ್ಲಿ ಅವರು ಇಂಡಿಯಾದ ಒಂದು ಬೆಸ್ಟ್ ಕ್ಯಾಪ್ಟನ್. ಟೆಸ್ಟಲ್ಲಿ ಅತಿ ಹೆಚ್ಚು ಮ್ಯಾಚ್ಗಳಲ್ಲಿ ಕ್ಯಾಪ್ಟನ್ ಆಗಿ ಅತಿ ಹೆಚ್ಚು ಮ್ಯಾಚ್ಗಳನ್ನು ಗೆದ್ದಿರುವ ಒಂದು ರೆಕಾರ್ಡ್ ಕೂಡ ವಿರಾಟ್ ಕೊಹ್ಲಿ ಅವರ ಹತ್ರ ಇದೆ. ಮತ್ತು ಅವರು T20ಯಲ್ಲಿ ರಿಟೈರ್ಮೆಂಟ್ ಕೊಡುವಾಗ ಹೇಳಿದರು, ನನ್ನದು ಟೆಸ್ಟಲ್ಲಿ ನನಗೆ ತುಂಬ ರೆಕಾರ್ಡ್ ಮಾಡಲಿಕ್ಕಿದೆ ಮತ್ತು ಅವರ ಒಂದು ಮೈಲ್ಸ್ಟೋನನ್ನು ಬಾಕಿ ಇದೆ, ಅದನ್ನು ಅವರು ಫಿನಿಷ್ ಮಾಡ್ತಾರೆ ಅಂತ. ಆದರೆ ಇಂದು ಅವರು ಈ ನಿರ್ಧಾರದಿಂದ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೊಂದು ಬೇಸರವಾಗಿದೆ. ವಿರಾಟ್ ಕೊಹ್ಲಿ ಒಂದು ಇಂಟರ್ನ್ಯಾಷನಲ್ ಪ್ಲೇಯರ್. ವಾಟ್ ಎ ಗೇಮ್! ಅವರ ಗೇಮ್ ಎಲ್ಲರಿಗೂ ಗೊತ್ತುಂಟು. ಇಂಡಿಯಾದ ಒಂದು ಲೆಜೆಂಡ್ ಪ್ಲೇಯರ್ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಇನ್ನೂ ಹಲವು ವರ್ಷಗಳು ಅವರ ಬ್ಯಾಟಿಂದ ರನ್ ಹರಿದು ಬರಬೇಕಾಗಿದೆ. ಮತ್ತು ಅವರು ಫಿಟ್ ಆಗಿದ್ದಾರೆ. ಎಲ್ಲ ಫಾರ್ಮ್ಯಾಟಲ್ಲೂ ಕೂಡ ಒಳ್ಳೆ ಆಡುವ ಪ್ಲೇಯರ್ ಅವರು. T20ಯಲ್ಲಿ ಹೇಗೋ ಅವರು ರಿಟೈರ್ಮೆಂಟ್ ಹೇಳಿಯಾಗಿದೆ. ಇನ್ನು ODI ಮತ್ತು ಟೆಸ್ಟಲ್ಲಿ ಅವರು ಅವರ ಸಾಧನೆಯನ್ನು ಅಚೀವ್ ಮಾಡಲಿಕ್ಕೆ ಬಾಕಿ ಇದೆ. ಆದ್ದರಿಂದ ಅವರು ಟೆಸ್ಟಲ್ಲಿ ರಿಟೈರ್ಮೆಂಟ್ ಕೊಡದೆ ಮುಂದುವರಿಲಿ ಎನ್ನುವುದು ಎಲ್ಲರ ಪರವಾಗಿ ನನ್ನ ಆಶಯ. ಹಾಗಾಗಿ ವಿರಾಟ್ ಕೊಹ್ಲಿ ಅವರ ಈ ನಿರ್ಧಾರ ನಿಮಗೆ ಹೇಗೆ ಅನಿಸ್ತದೆ? ಅವರು ರಿಟೈರ್ಮೆಂಟ್ ಕೊಡೋದು ಸರಿಯಾ, ಇಲ್ಲ ಅವರು ಇನ್ನೂ ಮುಂದುವರೆದು ಇಂಡಿಯಾದ ಟೆಸ್ಟ್ ಕ್ರಿಕೆಟ್ಗೆ ಒಂದು ಬಲಶಾಲಿ ತಂಡವನ್ನು ಮಾಡಿಕೊಟ್ಟು ನಂತರ ರಿಟೈರ್ಮೆಂಟ್ ಆಗೋದು ಒಳ್ಳೆಯದು ಅಂತ ನನ್ನ ಭಾವನೆ. ಹೌದು, ನಿಮಗೆ ಹೇಗೆ ಅನಿಸ್ತದೆ? ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.